चनपट्टन गवर्नमेंट गर्ल्स कॉलेज के लिए 8 करोड़ रुपयों से हाईटेक इमारत तैयार करने का मंसूबा। यहाँ की गवर्नमेंट गर्ल्स कॉलेज में इज़्ज़त माब साबिक वज़ीर व हाली रुकन असम्बली सीपी योगेश्वर ने नए 3 कमरों को बनाने का संग बुनियाद रखने के बाद अखबारी नुमाइंदों से बात करते हुए बताया कि चनपट्टन गवर्नमेंट गर्ल्स कॉलेज की बोसीदा इमारत को ढाते हुए 8 करोड़ रुपयों में नई हाईटेक इमारत तैयार करने का मंसूबा बनाते हुए हुकूमत को पेश कर दिया है। बहुत जल्द इस मंसूबे को मंजूरी मिल जाएगी और यहाँ पर हाईटेक इमारत तैयार की जाएगी। इज़्ज़त माब रुकन असम्बली सीपी योगेश्वर अखबारी नुमाइंदों से बात करते हुए ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಈಗ ಇದಕ್ಕೆ ಒಂದು ಪುನಶ್ಚೇತನ ಮಾಡಬೇಕು, ಹೊಸದಾಗಿ ಇದಕ್ಕೆ ಹೊಸ ರೂಪ ಕೊಡಬೇಕು. ಇಲ್ಲಿ ಸುಮಾರು ಎಷ್ಟು ಮಕ್ಕಳು 1600 ಹೈಸ್ಕೂಲು 2,500 ಮಕ್ಕಳು ಇದ್ದಾರೆ, ಹೆಣ್ಮಕ್ಳ ಸಂಖ್ಯೆ ಇದೆ. ಇಲ್ಲಿ ಅವರಿಗೆ ಮೂಲಭೂತ ಸೌಲಭ್ಯ ಕೊಡಬೇಕು, ಇದಕ್ಕೆ ಒಳ್ಳೆಯ ಸುಸಜ್ಜಿತವಾದಂಥ ಕನ್ನಡ ಕಟ್ಟಬೇಕು ಅಂತೇಳಿ ಈಗ ರಾಜ್ಯ ಸರ್ಕಾರದಿಂದ ಸುಮಾರು 8 ಕೋಟಿ ರೂಪಾಯಿಗೆ ಪ್ರಸ್ತಾವನೆ ಕೊಟ್ಟಿದ್ದೀವಿ. ಮೇಯ್ನ್ ಬಿಲ್ಡಿಂಗ್ ಅಲ್ಲಿ ಬರ್ತದೆ, ಮೇಜರ್ ಬಿಲ್ಡಿಂಗ್ ಎಲ್ಲ ಪೂರ್ತಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಅಲ್ಲಿ 8 ಕೋಟಿ ರೂಪಾಯಿ. ಈಗ ನಾನು ಮೊನ್ನೆ ಮಿನಿಸ್ಟ್ರನ್ನ ಖುದ್ದಾಗಿ ಭೇಟಿ ಮಾಡಿ ಅದು 8 ಕೋಟಿ ರೂಪಾಯಿನ ಈ ಸಾರಿ ಬಜೆಟಲ್ಲಿ ಸೇರಿಸ್ಕೊತಾ ಇದ್ದಾರೆ. ಸೇರಿಸಿ ನಮ್ಗೆ ಅನುದಾನ ಬಿಡುಗಡೆ ಮಾಡ್ತಾರೆ. ಅಲ್ಲಿ ಮಾಸ್ಟರ್ ಪ್ಲ್ಯಾನ್ ಮಾಡಿಸಿದ್ದೀವಿ. ಒಂದು ಕಲ್ಲು ಕಟ್ಟಡ ಕಟ್ತಾ ಇದ್ದೀವಿ. ಒಂದು ಶಾಶ್ವತವಾಗಿ 200-100 ವರ್ಷ ಬರೋ ತನಕ ಒಂದು ಒಳ್ಳೆಯ ಕಟ್ಟಡ, ಒಂದು ಒಳ್ಳೆಯ ಅದಕ್ಕೆ ನಕ್ಷೆ ತಯಾರು ಮಾಡಿದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೀವಿ. ಅಡಿಷನಲ್ ಆಗಿ ಸುಮಾರು 67 ಲಕ್ಷದ ಒಂದು 3 ರೂಮಾ 3 ಕೊಠಡಿಗೆ ಹಣ ಬಂದಿತ್ತು. ಅದಕ್ಕೀಗ ಯಾವ್ದಾರು ಒಂದು ಜಾಗದಲ್ಲಿ ಇದಕ್ಕೆ ಡಿಸ್ಟರ್ಬ್ ಆಗ್ದಂಗೆ, ಈ ಮೂಲ ಜಾಗಕ್ಕೆ ಡಿಸ್ಟರ್ಬ್ ಆಗ್ದಂಗೆ ಒಂದು ಈಗ ಮಕ್ಕಳಿಗೆ ಕೊಠಡಿ ಸಮಸ್ಯೆ ಇರೋದ್ರಿಂದ ಅದಕ್ಕೆ ಇವತ್ತು ಶಂಕುಸ್ಥಾಪನೆ ಮಾಡಿದ್ವಿ. ಕೆಲಸ ಪ್ರಾರಂಭ ಆಗ್ತದೆ ಆಗತ್ತೆ ಅಂತೇಳಿ ಇದನ್ನು ತಡೆದಿದ್ವಿ. ಈಗೆಲ್ಲರೂ ಒಂದು ಕಡೆ ಸೈಡಲ್ಲಿ ಕಟ್ಕೊಳ್ಳಿ ಅಂತ ಹೇಳಿದ್ದೀವಿ. ಈಗ ಯಾವ್ದಾದ್ರು ಮಾಡಿ, ಯಾಕೆಂದರೆ ನಮಗೆ ಮೇಯ್ನು ದೊಡ್ಡ ಬಿಲ್ಡಿಂಗ್ ಬರ್ತದೆ, ಅದಕ್ಕೆ ನಮಗೆ ಈ ಸಾರಿ ಹಣ ಸಿಗ್ತದೆ. ಅದು ಪ್ರಾರಂಭ ಮಾಡಲೇಬೇಕು. 17-18ರಲ್ಲಿ ಸಿಗುತ್ತೆ ಅಂತ ವಿಶ್ವಾಸ. ಎಲ್ಲ ಮಾತಾಡಿದ್ದೀನಿ. ಈಗ ಸಿಗುತ್ತದೆ 8 ಕೋಟಿ. ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಒಂದು ಪಾರಂಪರಿಕ ಕಟ್ಟಡದ ಥರ ಕಲಿಸ್ಟದಲ್ಲಿ ಕಟ್ಟಿ ಅದಕ್ಕೆ ನಾವು ಒಂದು 3-4 ಫ್ಲೋರ್ ಮಾಡಿ ಹೈಸ್ಕೂಲು ಕಾಲೇಜ್ ಎರಡು ಸೇರಿ ಕಟ್ತೀವಿ. ಇದೆ ನೋಡು, ಭಾಳ ದಿವಸದಿಂದ ಪೆಂಡಿಂಗ್ ಇತ್ತಲ್ವೇನೆ. ಸತಿ ಬಂದು ನಾವು ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ನಾನು ಇಲ್ಲಿ ಮಾಡಬೇಕು ಅಂದಾಗ ಬೇಡ, ಎಲ್ಲ ಸೈಡಿಂಗ್ ಮಾಡುವ ಅಂತ ಇವರೆಲ್ಲರೂ ಪ್ರಿನ್ಸಿಪಲ್ ಹೇಳಿದ್ದಾರೆ. ಎಲ್ಲ ಬೇರೆ ಬೇರೆ ಕಡೆ ನಾವು ಮಾಡಿಸ್ಕೊತೀವಿ ಅಂತ. ಯಾವುದೋ ಕಾರ್ನರಲ್ಲಿ ಮಾಡ್ಕೊತೀವಿ, ಸೆಂಟ್ರಲ್ ಜಾಗ ಖಾಲಿ ಬಿಡಿಸ್ತೀವಿ. चनपट्टन गवर्नमेंट गर्ल्स कॉलेज के प्रिंसिपल ST तिम्मेगौड़ा अपना बयान देते हुए ಇದು 1981ರಲ್ಲಿ ಪ್ರಾರಂಭ ಆಗಿದೆ. ಪ್ರತಿ ವರ್ಷ 1,500ಕ್ಕಿಂತ 600, 700, 800 ಜನರಂಥ ವಿದ್ಯಾರ್ಥಿಗಳು ಪ್ರತಿ ವರ್ಷ ಅಡ್ಮಿಷನ್ಸ್ ಆಗ್ತಾಯಿದೆ. ಆದರೆ ಇಲ್ಲಿವರೆಗೆ ಬರೀ ಹೈಸ್ಕೂಲ್ ಕಟ್ಟಡಗಳು ಮಾತ್ರ ಇರೋದ್ರಿಂದ ಎಲ್ಲ ಚಿಕ್ಕ ಚಿಕ್ಕ ಕಟ್ಟಡಗಳಿವೆ. ಮತ್ತು ಅಲ್ಲಲ್ಲಿ ಸ್ಕ್ಯಾಟರ್ ಆಗಿರೋದ್ರಿಂದ ಈ ಕಟ್ಟಡಗಳು ನಮ್ಮ ಮಕ್ಕಳಿಗೆ 100 ಜನ, 120, 130, 150 ಜನ ಇರುವಂಥ ಮಕ್ಕಳು ಇರುವಂಥ ಕಾಲೇಜುಗಳಿವೆ, ತರಗತಿ ಕೊಠಡಿ ಇವೆ. ಅವೇನಾಗಿದೆ ಈಗ ಅಂದರೆ ಆ ಕೊಠಡಿಗಳು ಸರಿಯಾಗಿ ಮಕ್ಕಳಿಗೆ ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಕಾಮರ್ಸ್ನಲ್ಲಿ ನಮ್ಮಲ್ಲಿ ಬರೀ ಒಂದು ಇಂಗ್ಲೀಷ್ ಮೀಡಿಯಮ್ ಮಾತ್ರ ಇತ್ತು. ಈಗ ಕನ್ನಡ ಮೀಡಿಯಮ್ ಕೂಡ ಓಪನ್ ಮಾಡಿದ್ದೀನಿ. ಆ ಕನ್ನಡ ಮೀಡಿಯಮ್ ಕ್ಲಾಸಲ್ಲಿ ಒಂದು ಸೆಕ್ಷನ್ನಲ್ಲಿ 185 ಜನ ವಿದ್ಯಾರ್ಥಿನಿದ್ದಾರೆ. ಅದೇ ಇಂಗ್ಲೀಷ್ ಮೀಡಿಯಮ್ನಲ್ಲಿ 160 ಜನ ಇದ್ದಾರೆ. ಮತ್ತು ಸೈನ್ಸ್ನಲ್ಲಿ ನಮ್ಮಲ್ಲಿ 210 ಜನ ವಿದ್ಯಾರ್ಥಿನಿಯರು ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ನಲ್ಲಿ 210 ಜನ ಇದ್ದಾರೆ. ಈಗ ಅದಕ್ಕೋಸ್ಕರ ಏನು ಮಾಡಿದ್ದೀವಿ, 4 ಫ್ಯಾಕಲ್ಟಿನ ಮತ್ತು 4 ಜನ ಉಪನ್ಯಾಸಕರನ್ನು ತೊಗೊಬಂದು 3 ಸೆಕ್ಷನ್ ಮಾಡಿ ಆ ಒಂದು 6 ಸೆಕ್ಷನ್ಸನ್ನ ಒಟ್ಟು ನಮ್ಮಲ್ಲಿ 20 ಸೆಕ್ಷನ್ ಇವೆ. 20 ಸೆಕ್ಷನಲ್ಲಿ ನಮಗೆ ಅವೈಲಬಿಲಿಟಿ ಆಗಿರುವಂಥ ರೂಮ್ಗಳ ಸಂಖ್ಯೆ ತುಂಬ ಕಡಿಮೆ ಇದೆ. ಮತ್ತು ಕೆಲವು ಶೀಟ್ನ ರೂಮ್ಗಳಿವೆ, ಕೆಲವು ಹೆಂಚಿನ ಮನೆಗಳಿವೆ. ಇವೆಲ್ಲ ತುಂಬ ಆಗಲೇ 50-60 ಬ್ರಿಟಿಷ್ ಪೀರಿಯಡಲ್ಲಿ ಆದಂಥ ಕಟ್ಟಡಗಳು. ಈ ಕಟ್ಟಡಗಳಿಗೆ ಏನಾಗಿದೆ ಅಂದರೆ ನಮ್ಮ ಕಾಲೇಜ್ ವತಿಯಿಂದ ಯಾವುದೇ ರೀತಿಯ ಅನುದಾನಗಳನ್ನು ಇವತ್ತವರೆಗೆ ನಾವು ಪಡೆದಿರಲಿಲ್ಲ. ಈಗ ಮಾನ್ಯ ಶಾಸಕರು ಏನು ಮಾಡೋರು, ಈ ಒಂದು ಪ್ರಾಜೆಕ್ಟನ್ನು ಸರಿಪಡಿಸೋದಕ್ಕೋಸ್ಕರ 8 ಕೋಟಿ ಅನುದಾನವನ್ನು ಸರ್ಕಾರಕ್ಕೆ ಕೇಳಿದ್ದಾರೆ. ಅದು ಕಲ್ಲು ಕಟ್ಟಡ ಆಗಬೇಕು ಮತ್ತು ಇನ್ಫ್ರಾಸ್ಟ್ರಕ್ಚರು ತುಂಬ ಚೆನ್ನಾಗಿರಬೇಕು. ರಾಮನಗರ ಜಿಲ್ಲೆಯಲ್ಲೇ ಅತಿ ಹೆಚ್ಚು ದೊಡ್ಡ ಒಂದು ಕಾಲೇಜ್ ಆಗಿರೋದ್ರಿಂದ, ಅದು ಹೆಣ್ಮಕ್ಳ ಕಾಲೇಜ್ ಆಗೋದ್ರಿಂದ ಈ ಕಾಲೇಜಿನಲ್ಲಿ ಏನಾಗಿದೆ, ಸಂಪೂರ್ಣವಾಗಿ ಬರೀ
ಹೆಣ್ಣು ಮಕ್ಕಳೇ ಇರೋದ್ರಿಂದ ಇಡೀ ಜಿಲ್ಲೆಯ ಪ್ರತಿಷ್ಠಿತ ಕಾಲೇಜಾಗಿದೆ. ಇಲ್ಲಿ ಓದಿರುವಂಥ ಹೆಣ್ಮಕ್ಕಳು ನಮ್ಮ ರಾಜ್ಯ ವಿದೇಶಗಳಲ್ಲಿ ಈಗಾಗಲೇ ವ್ಯಾಸಂಗ ಮಾಡಿಕೊಂಡು ಉನ್ನತ ಹುದ್ದೆಗಳಲ್ಲಿದ್ದಾರೆ. ಮತ್ತು ಇಲ್ಲಿ ಬರುವಂಥ ಎಲ್ಲ ಹೆಣ್ಮಕ್ಕಳು ಕಡು ಬಡವ ಹೆಣ್ಣು ಮಕ್ಕಳಾಗಿರೋದ್ರಿಂದ ಅವರು ಹಳ್ಳಿಗಳಿಂದ ಗ್ರಾಮಾಂತರ ಪ್ರದೇಶದಿಂದ ಬರೋದ್ರಿಂದ ಅವರಿಗೆ ಒಳ್ಳೆಯ ಉತ್ತಮವಾದಂಥ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಈಗ ನಮ್ಮ ಘನ ಇಲಾಖೆ ಶಿಕ್ಷಣ ಇಲಾಖೆ 3 ಕೊಠಡಿಗಳನ್ನು 67 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿ 3 ಕೊಠಡಿಗಳನ್ನು ಮಂಜೂರು ಮಾಡಿದೆ. ಈಗ ಅದರ ಜೊತೆಗೆ ಮಾನ್ಯ ಶಾಸಕರು ಈಗಾಗಲೇ ಮಾನ್ಯ ಮಂತ್ರಿಗಳಲ್ಲಿ ವಿದ್ಯಾಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡು 8 ಕೋಟಿ ಅನುದಾನವನ್ನು ತರುವುದಕ್ಕೆ ಈಗಾಗಲೇ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಈ ಹಣ ಈಗಾಗಲೇ ಮಾನ್ಯ ಮಂತ್ರಿಗಳು ಮುಂದಿನ ಬಜೆಟ್ನಲ್ಲಿ ನಮಗೆ ಮಂಜೂರು ಮಾಡಿಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಅದಾದರೆ ಒಳ್ಳೆಯ ಕಲ್ಲು ಕಟ್ಟಡವನ್ನು ನಿರ್ಮಿಸಿ ರಾಜ್ಯದಲ್ಲಿಯೇ ವಿಶೇಷವಾದಂಥ ಕಾಲೇಜನ್ನು ಪದವಿ ಪೂರ್ವ ಕಾಲೇಜನ್ನು ನಿರ್ಮಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಹಲವಾರು ಉಪಯೋಗಗಳಾಗಿದೆ ನಮಗೆ. ಈಗ ಮಾನ್ಯ ಶಾಸಕರು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯದ ವ್ಯವಸ್ಥೆಗಳಿರ್ಬೋದು, ಅದನ್ನು ಖಾಸಗಿ ಒಡೆತನದಲ್ಲಿರುವಂಥ ಟೊಯೋಟಾ ವತಿಯಿಂದ 20 ಉತ್ತಮ ದರ್ಜೆಯ ಶೌಚಾಲಯಗಳನ್ನು ನಿರ್ಮಿಸಿದ್ದಾರೆ. ಜೊತೆಗೆ ಹೆಣ್ಮಕ್ಕಳ ಕಾಲೇಜ್ ಆದ್ದರಿಂದ ಇಲ್ಲಿ ನ್ಯಾಪ್ಕಿನ್ ಸಮಸ್ಯೆ ಹೆಚ್ಚಾಗಿತ್ತು. ಅದನ್ನು ಕೂಡ ಬರ್ನಿಂಗ್ ಮಿಷಿನ್ ಹಾಕುವುದರ ಮುಖೇನ ನಮಗೆ ಇನ್ನೂ ಉತ್ತಮವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಅನುದಾನವನ್ನು ತಂದು ಈ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡುವುದಕ್ಕೆ ಹೆಚ್ಚಿನ ಒಂದು ಸಹಾಯವನ್ನು ಮಾನ್ಯ ಶಾಸಕರು ಮಾಡ್ತೀನಿ ಅಂತೇಳಿ ಈ ದಿನ ಒಪ್ಕೊಂಡು ಹೋಗಿದ್ದಾರೆ. ಇವಾಗೇನೋ ಒಂದು ರೂಮ್ ಎಕ್ಸ್ಟ್ರಾ ಅದು ಟಾಯ್ಲೆಟ್ಸು ನಮ್ಮಲ್ಲಿ ಆಲ್ರೆಡಿ ಟೊಯೋಟಾ ಗ್ರೂಪ್ಸ್ನವ್ರು ಕಟ್ಟಿರೋದ್ರಿಂದ ನಮ್ಮಲ್ಲಿ ಈಗಾಗಲೇ 25 ಟಾಯ್ಲೆಟ್ಸ್ ಇತ್ತು. ಅದ್ರ ಜೊತೆಗೆ ಈಗ ಟೊಯೋಟಾ ಗ್ರೂಪ್ಸ್ನವರು 20 ಟಾಯ್ಲೆಟ್ಗಳನ್ನು ಹೈಟೆಕ್ ಟಾಯ್ಲೆಟನ್ನು ಮಾಡಿರೋದ್ರಿಂದ ಟಾಯ್ಲೆಟ್ಗೆ ಬದಲಾಗಿ ಇನ್ನೂ ಒಂದು ಹೆಚ್ಚುವರಿ ಕೊಠಡಿಯನ್ನು ಕಟ್ಟಿಕೊಡೋದಕ್ಕೆ ಮಾನ್ಯ ಶಾಸಕರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅದ್ರ ಜೊತೆ ಏನು ಕ್ಯಾಂಟೀನ್ ಫೆಸಿಲಿಟೀಸ್ ನಮ್ಮಲ್ಲಿ ಈಗಾಗಲೇ 2013ರಿಂದಲೂ ಕೂಡ ನಾನು ಮಕ್ಕಳಿಗೆ ಪ್ರತಿದಿನ 10 ರೂಪಾಯಿನಂತೆ ಒಳ್ಳೆಯ ಕ್ಯಾಂಟೀನನ್ನು ಮಾಡಿದ್ದೀವಿ. ಯಾವುದೇ ತಿಂಡಿಗಳನ್ನು ತೆಗೆದುಕೊಂಡ್ರೂ ಕೂಡ ಆ ಮಕ್ಕಳು 10 ರೂಪಾಯಿಯನ್ನು ನೀಡಿ ಆ ಒಂದು ಕ್ಯಾಂಟೀನ್ನ ಉಪಯೋಗವನ್ನು ಪಡಿತಾ ಇದ್ದಾರೆ. ಔಟ್ಸೈಡರ್ಸ್ಗಿಲ್ಲ, ಓನ್ಲಿ ಸ್ಟೂಡೆಂಟ್ಸ್. ಜ್ಞಾನಾರ್ಜನ್ ಎನ್ನುವ ಒಂದು ಸಂಸ್ಥೆಯ ವತಿಯಿಂದ ಪ್ರತಿ ವರ್ಷ ನಮ್ಮ ವಿದ್ಯಾರ್ಥಿನಿಯರಿಗೆ ಉಚಿತವಾದ ಪಠ್ಯ ಬೋಧನೆ ಜೊತೆಗೆ CET ಬೋಧನೆ ಮತ್ತು ಆ ಮಕ್ಕಳಿಗೆ ಬೇಕಾಗುವಂಥ ಫ್ರೀ ಮೆಟೀರಿಯಲ್ಸನ್ನು ಅವರೇ ಸಪ್ಲೈ ಮಾಡೋದ್ರಿಂದ ನಮ್ಮಲ್ಲಿ ಒಳ್ಳೆಯ ಉತ್ತಮವಾದ ರಿಸಲ್ಟ್ಸು ಇವಾಗ ಬರ್ತಾ ಇದೆ. ಹೋದ ವರ್ಷ ಹಲವಾರು ಮಕ್ಕಳು, ಸುಮಾರು 30 ಮಕ್ಕಳು ಡಿಸ್ಟಿಂಕ್ಷನಲ್ಲಿ ನಮ್ಮ ಗೌರ್ಮೆಂಟ್ ಕಾಲೇಜಿನಲ್ಲಿ ಪಾಸಾಗಿರುವುದು ನಮಗೆ ನಿಜವಾದ ಸಂತೋಷ ಆಗಿದೆ. ಮತ್ತು ನಮ್ಮ ಎಲ್ಲ ಉಪನ್ಯಾಸಕರು ತಮ್ಮದೇ ಆದ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಉತ್ತಮವಾದ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಶ್ರಮ ಪಡ್ತಾ ಇದ್ದಾರೆ. वीडियो को लाइक करें, अपने दोस्तों के साथ शेयर करें और चनपटना की न्यूज़ के लिए सब्सक्राइब के बटन पर क्लिक करें.